ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು BDA ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಲಾಟ್ ಆಗಿರುವಂತಹ ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕು ಅಂದರೆ ಏನೆಲ್ಲ ದಾಖಲೆಗಳನ್ನು ಪರಿಶೀಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ BDA ಸೈಟನ್ನು ಪರ್ಚೇಸ್ ಮಾಡಬೇಕು ಅಂಥೇಳಿ ತುಂಬ ಜನಕ್ಕೆ ಆಸೆ ಇರುತ್ತೆ. ಯಾಕಂದರೆ ಲೀಗಲಿ ವ್ಯಾಲಿಡ್ ಇರುತ್ತೆ, ತುಂಬ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡೋದಿರಲ್ಲ, ಜೊತೆಗೆ ಲಿಟಿಗೇಷನ್ಸ್ಗಳು ಕೂಡ ಕಡಿಮೆ ಇರುತ್ತೆ. ಈಗ BDA ಪ್ರಾಪರ್ಟಿನೇ ಬೇರೆ, BDA ಅಪ್ರೂವ್ಡ್ ಪ್ರಾಪರ್ಟಿನೇ ಬೇರೆ ಇರುತ್ತೆ. ಮೊದಲನೇದಾಗಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಅಪ್ಲಿಕೇಶನನ್ನು ಹಾಕಿ ಎಲಿಜಿಬಿಲಿಟಿ ಇದ್ದಾಗ ಸೀನಿಯಾರಿಟಿ ಪ್ರಕಾರ BDA ಸೈಟು ಅಲಾಟ್ ಆಗಿರುತ್ತೆ. ಅವರು BDAಗೆ ಅಮೌಂಟನ್ನು ಕಟ್ಟಿ ಸೈಟನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಎಲ್ರಿಗೂ ಕೂಡ ಅಲಾಟ್ ಆಗೋದಿಲ್ಲ. ಯಾಕಂದರೆ BDA ಸೈಟ್ಗೆ ಅಪ್ಲೈ ಮಾಡೋದಕ್ಕೆ ಇಂಡಿಯನ್ ಸಿಟಿಜನ್ ಆಗಿರಬೇಕು, ಕರ್ನಾಟಕದಲ್ಲೇ ಇರಬೇಕು, ಮತ್ತು ಎಲ್ಲಿ ವಾಸವಾಗಿದ್ದೀರಾ, ನಿಮ್ಮ ಹತ್ರ ಏನೇನು ಪ್ರಾಪರ್ಟೀಸ್ ಇದೆ, ನೀವು ಬಡತನ ರೇಖೆಗಿಂತ ಕೆಳಗಿದ್ದೀರಾ ಅಥವಾ ಮೇಲಿದ್ದೀರಾ, ಅಂದರೆ BPL ಅಥವಾ APL ಕಾರ್ಡನ್ನು ಹೊಂದಿದ್ದೀರಾ ಅಂತ, ಮತ್ತು ಯಾವ ಕೆಟಗರಿಗೆ ಬರ್ತೀರಾ, ಜನರಲ್ ಕೆಟಗರಿಗ ಅಥವಾ SC ST ಕೆಟಗರಿಗೆ ಬರ್ತೀರಾ, ಕೆಟಗರಿ 1 ಅಥವಾ ಕೆಟಗರಿ 2ಗೆ, ಹೀಗೆ ಯಾವ ಕೆಟಗರಿಗೆ ಬರ್ತೀರಾ ಅಂಥೇಳಿ ಅದರಲ್ಲಿ ತಿಳಿಸ್ಬೇಕಾಗತ್ತೆ. ಇದೆಲ್ಲವನ್ನ BDA ವೆಬ್ಸೈಟ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದರಲ್ಲಿ ತುಂಬಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ವೆಬ್ಸೈಟಲ್ಲಿ ಚೆಕ್ ಮಾಡಿ ನೋಡ್ಬೋದು. ಬಟ್ ನಾನು ಈ ವಿಡಿಯೋದಲ್ಲಿ ಮೇನ್ ಆಗಿ ಹೇಳ್ತಿರೋದು ಆಲ್ರೆಡಿ BDAಯಿಂದ ಅಲಾಟ್ ಆಗಿರುವಂತಹ ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕು ಅಂದರೆ ಏನೆಲ್ಲ ಕಂಡೀಷನ್ ಇರುತ್ತೆ ಅಂಥೇಳಿ. ಈಗ BDA ಪ್ರಾಪರ್ಟಿ ಆಕ್ಷನ್ ಅಂತ ನಡೆಯುತ್ತೆ, ಅಂದರೆ ಹರಾಜು ಪ್ರಕ್ರಿಯೆ ಕೂಡ ವರ್ಷಕ್ಕೊಮ್ಮೆ ಮಾಡ್ತಿರ್ತಾರೆ. ಅಲ್ಲೂ ಕೂಡ ಅವರದ್ದೇ ಆದ ಒಂದಿಷ್ಟು ಕಂಡೀಷನ್ಸ್ ಇರುತ್ತೆ. ಇಂಡಿಯನ್ ಸಿಟಿಜನ್ ಆಗಿರಬೇಕು, ID ಕ್ರಿಯೇಟ್ ಮಾಡಿಕೊಂಡು ಮುಂದುವರಿಯಬೇಕಾಗತ್ತೆ. ಅದರ ಬಗ್ಗೆ ಕೂಡ ವೆಬ್ಸೈಟ್ನಲ್ಲಿ ಚೆಕ್ ಮಾಡಬಹುದು ನೀವು. ಈಗ BDAಯಿಂದ ಅಲಾಟ್ ಆಗಿರುವಂತಹ ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕು ಅಂದರೆ ಏನೂ ಕಂಡೀಷನ್ಸ್ ಇರೋದಿಲ್ಲ, ಯಾರು ಬೇಕಾದರೂ ಪರ್ಚೇಸ್ ಮಾಡಬಹುದು. ಯಾಕಂದರೆ BDAಯಿಂದ ಒಬ್ಬ ಪರ್ಸನ್ಗೆ ಅಲಾಟ್ ಆಗಿರುತ್ತೆ, ಅಂದರೆ ಅವನು ಓನರ್ ಆಗಿರ್ತಾನೆ. ಓನರ್ ಆಗಿರುವಂಥವನಿಗೆ ಸೇಲ್ ಮಾಡುವಂಥ ಎಲ್ಲ ರೈಟ್ಸ್ ಕೂಡ ಬಂದ್ಬಿಡುತ್ತೆ. ಒರಿಜಿನಲ್ ಓನರ್ ಅಂತ ಅವರನ್ನು ಕನ್ಸಿಡರ್ ಮಾಡಲಾಗುತ್ತೆ. ಈಗ BDA ಅಕ್ವೈರ್ ಮಾಡೋದಕ್ಕಿಂತ ಮೊದಲು ಆ ಜಮೀನು ಯಾರ ಹೆಸರಲ್ಲಿತ್ತು, ಸ್ವಯಾರ್ಜಿತ ಆಸ್ತಿನ ಅಥವಾ ಪಿತ್ರಾರ್ಜಿತ ಆಸ್ತಿನ ಅಥವಾ ಗ್ರಾಂಟೆಡ್ ಲ್ಯಾಂಡ್ ಆಗಿತ್ತಾ, ಅದು ಯಾವುದನ್ನು ಕೂಡ ಚೆಕ್ ಮಾಡುವಂತಹ ನೆಸೆಸಿಟಿ ಇರೋದಿಲ್ಲ. ಈಗ ಯಾವುದೇ ಭೂಮಿ ಖರೀದಿಸುವಾಗಲೂ ಕೂಡ ಅದರ ಮೂಲ ದಾಖಲೆಯನ್ನು ನೋಡ್ತೀವಿ, ಮದರ್ ಡೀಡ್ಗಳನ್ನು ನೋಡ್ತೀವಿ, ಯಾರಿಂದ ಯಾರಿಗೆ ಹೇಗೆ ಬಂತು ಎಲ್ಲವನ್ನ ಕೂಡ ನೋಡಿ ತಗೊಳ್ತೀವಿ. ಬಟ್ BDAಯಿಂದ ಅಲಾಟ್ ಆಗಿರುವಂತಹ ಸೈಟ್ನ ಖರೀದಿಸ್ತೀರಾ ಅಂದರೆ BDA ಅಕ್ವೈರ್ ಮಾಡಿಕೊಳ್ಳುವಂತಹ ಮೊದಲು ಯಾರು ಓನರ್ ಆಗಿದ್ರು ಅನ್ನೋದನ್ನು ನೋಡಬೇಕಾಗಿರಲ್ಲ. ಅಲಾಟ್ ಯಾರಿಗಾಗಿದೆ ಅಲ್ಲಿಂದ ನೋಡ್ಕೊಳ್ತಾ ಹೋಗಬೇಕು ಅಷ್ಟೇ. BDAಯಿಂದ ಅಲಾಟ್ ಆಗಿರುವಂತಹ ಸೈಟನ್ನು ಖರೀದಿ ಮಾಡೋಕ್ಕಿಂತ ಮೊದಲು ನೋಡಬೇಕಾಗಿರುವಂತಹ ಇಂಪಾರ್ಟೆಂಟ್ ದಾಖಲೆಗಳು ಅಂದರೆ ಮೊದಲನೇದಾಗಿ ಅಲಾಟ್ಮೆಂಟ್ ಲೆಟರ್ ನೋಡಬೇಕಾಗತ್ತೆ, ಅಂದ್ರೆ ಹಂಚಿಕೆ ಪತ್ರವನ್ನ. BDA ಕಡೆಯಿಂದ ಒರಿಜಿನಲ್ ಅಲಾಟ್ಮೆಂಟ್ ಲೆಟರ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ನೋಡಬೇಕಾಗತ್ತೆ. ಎರಡನೇದಾಗಿ ಪೊಸೆಷನ್ ಸರ್ಟಿಫಿಕೇಟ್, ಸ್ವಾಧೀನ ಪ್ರಮಾಣ ಪತ್ರ, ಇದನ್ನ ಕೂಡ BDA ಕಡೆಯಿಂದ ಕೊಟ್ಟಿರ್ತಾರೆ, ಅದನ್ನ ನೀವು ವೆರಿಫೈ ಮಾಡಬೇಕು. ಮೂರನೇದಾಗಿ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್. ಮೊದಲೆಲ್ಲ ಕೆಲವು ಸೈಟ್ಗಳನ್ನು ಡೈರೆಕ್ಟ್ ಆಗಿ ಸೇಲ್ ಡೀಡ್ ಮೂಲಕ ಕೊಡ್ತಾ ಇರಲಿಲ್ಲ, ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಅನ್ನ ಮಾಡಿ ಕೊಡ್ತಾ ಇದ್ರು. ನೆಕ್ಸ್ಟ್ ಇಷ್ಟು ವರ್ಷ ಅಂತ ಆದಮೇಲೆ ಸೇಲ್ ಡೀಡ್ ಮಾಡ್ತಾ ಇದ್ರು. ಆ ಥರ ಇದ್ರೆ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಅನ್ನ ಕೂಡ ನೀವು ನೋಡಬೇಕಾಗತ್ತೆ. ನಾಲ್ಕನೆಯದಾಗಿ ಸೇಲ್ ಡೀಡ್ ಅನ್ನ ನೋಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್ ದಾಖಲೆ ಆಗಿರುತ್ತೆ. BDA ಅವರು ಸೇಲ್ ಡೀಡ್ ಮುಖಾಂತರ ಓನರ್ಶಿಪ್ ಅನ್ನ ವರ್ಗಾವಣೆ ಮಾಡಿರ್ತಾರೆ. ಸೊ ಸೇಲ್ ಡೀಡನ್ನು ನೋಡಲೇಬೇಕಾಗತ್ತೆ. ಈಗ ನೀವು 2-3 ವರ್ಗಾವಣೆ ನಂತರ ತಗೊಳ್ತಾ ಇದ್ದೀರಾ ಅಂದರೆ ಆಗ ಒರಿಜಿನಲ್ ಸೇಲ್ ಡೀಡ್ಗಳನ್ನು ನೀವು ಎಲ್ಲ ಸೇಲ್ ಡೀಡ್ಗಳನ್ನು ಕೂಡ ನೋಡಬೇಕಾಗತ್ತೆ. ಅಂದರೆ ಎಷ್ಟು ಸೇಲ್ ಡೀಡ್ಗಳಾಗಿದಾವಲ್ವ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕು. ಐದನೇದಾಗಿ ಖಾತಾ ಫ್ರಮ್ BDA, ಖಾತಾ ಪತ್ರವನ್ನು ನೋಡಬೇಕಾಗತ್ತೆ. ಅಂದರೆ BDA ಕಡೆಯಿಂದನೇ ಕೊಟ್ಟಿರ್ತಾರೆ, ಅದರಲ್ಲಿ ಓನರ್ ಹೆಸರಿರುತ್ತೆ, ನಿವೇಶನ ಸಂಖ್ಯೆ ಇರುತ್ತೆ, ಯಾವ ಪ್ಲೇಸಲ್ಲಿ ಸೈಟ್ ಇದೆ ಅನ್ನೋದು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟು BDA ಅವರು ಏನಾದರೂ BBMPಗೆ ಪ್ರಾಪರ್ಟಿಯನ್ನು ಹ್ಯಾಂಡ್ ಓವರ್ ಮಾಡಿದರೆ ಆಗ BBMP ಖಾತಾ ಅಂತ ಇರುತ್ತೆ, ಅದನ್ನು ಕೂಡ ವೆರಿಫೈ ಮಾಡ್ಕೊಳ್ಳಿ. ಆರನೆಯದಾಗಿ ಟ್ಯಾಕ್ಸ್ ಪೇಡ್ ರಿಸಿಟನ್ನು ನೋಡಬೇಕಾಗತ್ತೆ. ಲೇಟೆಸ್ಟ್ ಟ್ಯಾಕ್ಸ್ ಪೇಡ್ ರಿಸಿಟ್ ಏನಿರುತ್ತಲ್ಲ ಅದನ್ನು ಕೂಡ ನೋಡಬೇಕು ನೀವು, ಅದನ್ನು ನೋಡಿ ವೆರಿಫೈ ಮಾಡ್ಬೋದು. ಏಳನೇದಾಗಿ ನೀವು ಮನೆ ಕಟ್ಟಿರೋ ಪ್ರಾಪರ್ಟಿಯನ್ನು ಖರೀದಿಸ್ತಾ ಇದ್ರೆ ಆಗ BDA ಕಡೆಯಿಂದ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಆಗಿರುವಂತಹ ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನ ಕೂಡ ನೀವು ನೋಡಬೇಕಾಗತ್ತೆ. ಕೊನೆಯದಾಗಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅನ್ನ ನೋಡಬೇಕಾಗತ್ತೆ. EC ಕನ್ನಡದಲ್ಲಿ ಋಣಭಾರ ಪ್ರಮಾಣ ಪತ್ರ ಅಂತ ಹೇಳ್ತೀವಿ, ಫಾರ್ಮ್ ನಂಬರ್ 15 ಅಂತ ಕೂಡ ಹೇಳ್ತೀವಿ. ಒರಿಜಿನಲ್ ಓನರ್ಗೆ ಯಾವಾಗ ಅಲಾಟ್ ಆಗಿದೆಯೋ ಆ ಡೇಟಿಂದ ಪ್ರೆಸೆಂಟ್ ಡೇಟ್ ವರೆಗಿನ ECಯನ್ನು ತಗೊಂಡು ನೋಡಬೇಕಾಗತ್ತೆ. ಅದರಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ಪ್ರೋಸೆಸ್ ನಡೆದಿದ್ರು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ
ನೋಡಿದ್ರಲ್ಲ, ತುಂಬ ಡಾಕ್ಯುಮೆಂಟ್ಸ್ಗಳೇನೂ ಇರಲ್ಲ, 8ರಿಂದ 9 ಡಾಕ್ಯುಮೆಂಟ್ಸ್ ಇರುತ್ತೆ ಅಷ್ಟೇ. ಇದನ್ನು ಕರೆಕ್ಟಾಗಿ ನೋಡಿ ಖರೀದಿ ಮಾಡಬೇಕಾಗತ್ತೆ. BDA ಸೈಟನ್ನು ತಗೊಳ್ಳೋದು ತುಂಬಾ ಸೇಫ್ ಅಂತ ಹೇಳ್ಬೋದು, ಯಾಕಂದರೆ ಲೀಗಲಿ ವ್ಯಾಲಿಡ್ ಇರುತ್ತೆ. ಬಟ್ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ವೆರಿಫೈ ಮಾಡಿಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.